ಬೇರೆ ನಾರ್ಮಲ್ ಜನರಿಗೂ ಕೌಶಿ ಇಲ್ಲಿ ಕಿಂಗ್ ಕೋಬ್ರಾ ಇರುತ್ತೆ, ಬಂದರೆ ಆಮೇಲೆ ಸಿಗ್ತೀವಿ ಅಂತ ಹೇಳು. ಟ್ರೈ ಮಾಡಬೇಕು ಅಂದರೆ ಎದೆ ಗಟ್ಟಿ ಇದ್ರೆ ಮಾತ್ರ ಹೋಗ್ಬೇಕು. ಅಲ್ಲ ಮುಂದೆ ಬೀಳುತ್ತೆ, ಲೆಫ್ಟಿ ಬೀಳುತ್ತೆ ಗಾಡಿ. ಗುಂಡಿಗೆ ಹೋಗ್ಬಿಡ, ನೀನು ಹೋಗ ಗುಂಡಿಗೆ ಹೇಳ್ತೀನಿ. ಸಾಕಾಗಿದೆ ಗುರು, ಹಿಂಗೆ ನಿಲ್ಸ್ಕೊಂಡಿದ್ದೀವಿ ಗಾಡಿ. ಇವಾಗ ಲೆಫ್ಟ್ ಇಟ್ಕೊಳ್ಳಿ ಗಾಡಿ ಇಟ್ಕೊಳ್ಳಿ. ಆ ಕಾಲು ಹಿಡಿತು ಬ್ರೋ. ಇನ್ನೂ ಎಲ್ಲಿದೆ ಬ್ರೋ? ಆಯ್ತಲ್ಲ. ನಮಸ್ಕಾರ ಗುರು, ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ನಮ್ಮ ಸ್ಟೇಯಿಂದ ಸ್ವಲ್ಪ ಮುಂದೆ ಬಂದು ಒಂದು ಆಫ್ ರೋಡಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಇದು ಇವ್ರದೇ ಪ್ರಾಪರ್ಟಿ. ಸೊ ಇದಂತೂ ಇನ್ನೂ ಕ್ರೇಜಿಯಾಗಿದೆ ಗುರು. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸ್ಟೇ ಈಗ ಕಾಣಿಸ್ತಿದೆ. ಇಲ್ಲಿಂದ ಸಾಕು ಅಂದ್ಕೊಳ್ಳಿ. ಇವಾಗ ಹಂಗೆ ಒಂದು ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು ಒಂದು ರೌಂಡ್, ಮತ್ತೆ ಅಲ್ಲಿಗೆ ತೋರಿಸ್ತೀನಿ ತಡ್ರಿ. ಬಿಟ್ಟ ಕೊಡ ಎಸ್ಲೇಟ್ರಲ್ಲೇ. ಈಸಿ ಪೀಸಿ. ಮಣ್ಣು ಗಟ್ಟಿ ಇದೆಯಲ್ಲ, ಅದಕ್ಕೆ ಈಸಿ ಇದೆ ನಮಗೆ. ನೆನ್ನೆ ಥರ ಸ್ಲಶ್ ಇದ್ದಿದ್ರೆ ಇದಾಗೋದು. ಇದು ಹಿಂಗೆ ಸ್ಟೇಜ್ ಫೋಟೋ ಶೂಟ್ ಮಾಡ್ತಾವ್ರೆ ಇಲ್ಲಿ. ನಾವು ಸ್ಟೇಗೆ ಹೊರಟ್ವಿ. ನಿಮಗೆ ಈ ಸ್ಟೇ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂದರೆ ಡೀಟೇಲ್ಸ್ ಅಂದರೆ ನಮ್ಮ ಆಕಾಶ್ ಬ್ರೋ ನಂಬರ್ ಹಾಕಿರ್ತೀನಿ. ಸೊ ಅವರೇ ಸ್ಟೇ ಎಲ್ಲ ನೋಡ್ಕೊಳ್ಳೋದು. ಸಕ್ಕತ್ತಾಗಿದೆ ಅಂಕಲ್. ಅದಂತೂ ಅಲ್ಲಿಂದ ವ್ಯೂ ಇದೆಯಲ್ಲ, ಸಕ್ಕತ್ತಾಗಿದೆ ಮಾತ್ರ ಬ್ರೋ. ಇಲ್ಲಿ ಏನಂದರೆ ಏನು ಕಾಣಿಸಲ್ಲ ಬ್ರೋ. ಅಲ್ಲಿಗೆ ಹೋಗಿ ಬ್ರೋ, ಟಾಪಿಗೆ ಅಲ್ಲಿಂದ ಕಾಣಿಸುತ್ತೆ ನೋಡಿರಿ ವ್ಯೂ. ಸೊ ಇಲ್ಲಿವರೆಗೂ ನೀವೇ ರೋಡ್ ಮಾಡಿದ್ದಾ? ಇದು ಮುಂದೆ ಇವಾಗ ನೀನು ಬೆಟ್ಟಕ್ಕೆ ಇವಾಗ ಇದು ನೀವು ಬೆಟ್ಟಕ್ಕಂಟ ರೋಡ್ ಮಾಡಿದ್ರೆ ಬೇರೆ ನಾರ್ಮಲ್ ಜನರಿಗೂ ಬರೀ ಸ್ಟೇ ಯಾರು ಬುಕ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ. ಹಾಂ, ಊರಿನವ್ರಿಗೆ ಮಾತ್ರ ಅಷ್ಟೇ. ಹೋಣ. ಹಾಂ, ಇಲ್ಲಿ ನೋಡ್ರಿ, ಇಲ್ಲಿ ಎಂಥ ರೋಡ್ ಹಚ್ಕೊ ಬಂದಿದ್ದೀವಿ. ಫುಲ್ ನೆಕ್ಸ್ಟ್ ಲೆವೆಲ್ ಸುರಂಗ ಮಾರ್ಗ ಥರ ಇತ್ತು. ನಮ್ಮ ಸ್ಟೇವನವರು ಇದೊಂದು ಸ್ವಲ್ಪ ರೋಡ್ ಮಾಡಿಸಿ ಮುಂದಿನ ವರ್ಷ ಬರೋಷ್ಟೊಳಗೆ. ಇವಾಗ ಆಗಲ್ಲ ಅಂದರು. ಪರವಾಗಿಲ್ಲ, ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಬಂದ್ವಿ. ನೆಕ್ಸ್ಟ್ ಇಲ್ಲಿ JCB ವರ್ಕ್ ಆಗುತ್ತೆ. ಅದಕ್ಕಿಂತ ಮುಂಚೆ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಏನು ಬ್ರೋ, ಆಯ್ತಿಲ್ವಾ? ಸಾಕಾಗಿದೆ ಗುರು, ಹಿಂಗೆ ನಿಲ್ಸ್ಕೊಂಡಿದ್ದೀವಿ ಗಾಡಿ. ಇವಾಗ ನನಗೆ ಸಪೋರ್ಟಿಗಿರಿ ಬ್ರೋ ನೀವು. ಬ್ರೋ ಕಷ್ಟಪಟ್ಟು ಬಂದೆ ಬ್ರೋ ಇಲ್ಲಿವರೆಗೂ. ಗೊತ್ತಾಯ್ತು. ಹೆಂಗೆ ಚೆನ್ನಾಗಿ ಬಂದಲ್ಲ? ಹ್ಞೂ, ಸಾರಿ ಬ್ರೋ, ಸಾರಿ. ಇಲ್ಲಿ ಇದಿರುತ್ತೆ ಕೌಶಿ, ಇಲ್ಲಿ ಕಿಂಗ್ ಕೋಬ್ರಾ ಇರುತ್ತೆ, ಬಂದರೆ ಆಮೇಲೆ ಸಿಗ್ತೀವಿ ಅಂತ ಹೇಳು. ತೇಜ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ರೋಡ್ ಮಾಡ್ತಾರೆ ನನಗೆ ಕ್ಲೀನಾಗಿ. ಕೌಶಿ ಬಂದು ಬರ್ನೋಟ್ ಹೊಡ್ಕೊಂಡು ಹೋಗ್ತೀನಿ ನೋಡಿ. ಮುಂದೆ ಬಂದು ಹಿಂಗೆ ಸ್ಕಿಡ್ ಹೊಡಿ ತೂ ಡ್ರಿಫ್ಟು ಲೆಫ್ಟು ಸ್ಟ್ರೈಟು. ಹೆಂಗೆ ನಿಲ್ಸಿದ್ದೀನಿ ಗೊತ್ತಾ ನಾನು? ಇಲ್ಲಿ ಈ ಕಡೆಗೆ ಹೋದ್ರೆ ಮರ ಹೊಡಿತಿದ್ದೆ. ತಡಿ ಕಾಸಿ ಆಗುತ್ತೋ. ಹಾಂ, ಅಷ್ಟೇ. ಕೌಶಿ ಎಡಿಬೇಕು. ರೆಡಿ, 1 2 3 ಸ್ಟಾರ್ಟ್. ಫಾಕ್ ಲೋಡೆ ಕಾಲು ಹಿಡಿತು ಅಲ್ಲಿ. ನೋಡಿಲಿ ಕಾಲಿಡಿತು ಬ್ರೋ, ಕಾಲಿಡಿತು ಬ್ರೋ. ನಾವು ಹಂಗೆ ಅನ್ಕೊಂಡು ಬರ್ತಾಯಿದ್ದೀವಿ. ಫ್ಲೋ ಹೋಗೋಕ್ಕಾಗಲ್ಲ, ಇಲ್ಲಿ ಮಣ್ಣು ಅಲ್ಲೇ ಸ್ಕಿಡ್ ಆಗುತ್ತೆ. ಇದು ಪಾಸ್ ಆದ್ರೆ ಅವರು
ಅದು ಫ್ಲೋಲ್ ಬರೋಲ್ಲ. ಫ್ಲೋಲ್ ಏನಕ್ಕೆ ಬರಲ್ಲ ಹೇಳು? ಗಾಡಿ ಟೈರ್ ಹಂಗೆಲ್ಲ ಆಡುತ್ತೆ. ಬರ್ಬೇಕಿತ್ತು. ಅದು ಬರಲ್ಲ, ಅದು ಟೈರ್ ಹಂಗೆ ಆಡುತ್ತೆ. ನಮ್ಮನ್ನು ಲೆಫ್ಟ್ ರೈಟ್ ಬರ್ಬೇಕಿತ್ತು. ಅದ್ಲು ನಾನು ಬರೋದಲ್ಲ, ಕಾಲು ರೋಡ್ ಎಕಡೆ ಹೋಗುತ್ತೆ ಎಳಿತಾ ಇರುತ್ತೆ. ನಿಧಾನಕ್ಕೆ ಬಾ, ಜಾಸ್ತಿ ಎಲ್ಲಿ ಹೋಗ್ಬೇಕು ಬ್ರೋ ಇಲ್ಲಿ? ಓ ಇದೇನ ಇದು? ಯಾರು ಬಂದು ಮುಂದೆ ಬೀಳುತ್ತೆ? ಅಲ್ಲ ಮುಂದೆ ಬೀಳುತ್ತೆ, ಲೆಫ್ಟಿ ಬೀಳುತ್ತೆ ಗಾಡಿ. ಹೋಗಿ ಲೆಫ್ಟ್ ಬೀಳುತ್ತೆ ಗಾಡಿಯಲ್ಲಿ. ಅಲ್ಲಿ ಗುಂಡಿಗೆ ಹೋಗ್ಬೋದಾ? ನೀನು ಹೋಗ, ಗುಂಡಿಗೆ ಹೇಳ್ತೀನಿ. ಅಲ್ಲಿ ಬೀಳುತ್ತೆ ಗಾಡಿ. ಲೆಫ್ಟಿ ಬಾ. ನನ್ನ ಮೇಲೆ ಬಿದ್ದರೆ ಗಾಂಡು ಈ ಕಡೆ ಇರ್ತೀನಿ, ನಾನು ಈ ಕಡೆ ಇಟ್ಕೊತೀನಿ. ತೊಳ್ದು ಹಿಡ್ಕತ್ತೀಯ ಅಲ್ಲಿ. ಎಳಿಬೇಡ. ಖುಷಿ ಲೆಫ್ಟಿ ಕಾಲು ಸಿಗಲ್ಲ. ಖುಷಿ ಬ್ರೋ ಲೆಫ್ಟಿ ಬನ್ನಿ ಬ್ರೋ. ನೀನು ರೈಟು ಬಗ್ಸ್ಕೋ. ಓಕೆನಾ? ನೋಡಿ ಒಂದೇ ಫ್ಲೋಲ್ ನಡಿ, ರೋಡ್ ಹಿಂಗೆ ಇರೋದೆಲ್ಲ. ಲೆಫ್ಟ್ ಇಟ್ಕೊಳ್ಳಿ ಗಾಡಿ ಇಟ್ಕೊಂಡಿದ್ದೀನಿ. ಆ ಕಾಲು ಹಿಡಿತು ಬ್ರೋ. ನಾನು ಹಿಂಗೆ ಇಟ್ಕೋಕ್ಕಾಗಲ್ಲ. ನಾವು ಇಟ್ಕೊಂಡಿದ್ದೀವಿ. ಯಪ್ಪ ತಡ್ರಿ. ಫಕ್ ಬ್ರೋ, ಲೆಫ್ಟ್ ಯಾರು ಬೇಕು ಬ್ರೋ? ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ. ಸ್ವಲ್ಪ ರೈಟಿಂದ ಇಟ್ಕೊಂಡಿದ್ವೋ, ಲೆಫ್ಟಿಗೆ ಬಿಡಲ್ಲ. ಲೆಫ್ಟಿಗೆ ಬಿಡಲ್ಲ ಬ್ರೋ. ಮುಂದೆ ಯಾರು ಎಳೆದ್ರೆ ಬೇಕು ಬರುತ್ತೆ ಇದು ಇನ್ನು. ಹಾಯ್ ಬರ್ರೋ ಬ್ರೋ, ಈ ಕಡೆ. ಅವರ್ ಯು? ಹಾಂ, ಇಲ್ಲಿ ಬ್ರೋ ಒಂದೇ ಫ್ಲೋರ್ ಹೋಗೋಣ. ಮುಂದೆಯಿಂದ ಸ್ವಲ್ಪ ಮುಂದೆಯಿಂದ ಯಾರೋ ಒಬ್ರು ಎಳ್ಕೊಂಡು ಹೋಗ್ಬೇಕು ಬ್ರೋ. ಮುಂದೆಯಿಂದ ಯಾರೋ ಎಳ್ಕೊಂಡು ಹೋದ್ರೆ ಹತ್ತಕ್ಕಾಗೋದಿನ ಬ್ರೋ. ಇಲ್ಲಿಂದ ಯಾರೊಬ್ರು ಎಳಿತೀರಾ, ಹೇಳ್ಕೊಬಿಡ್ತೀರಾ ಇಲ್ಲಿ ಲೆಫ್ಟಿಂದ ಹಿಂಗೆ ಎಳ್ಕೊಂಡು ಹೋಗ್ಬೇಕಿದ್ದನ. ರೆಡಿನಾ? ಹೋಣ ಖುಷಿ. ತಡಿ. ರೆಡಿ, 1 2 ಸ್ಟಾರ್ಟ್. ಇಟ್ಕೊಳ್ಳಿ. ತಡಿ. ಬಿಡಿ ಗಾಡಿ ಬಿಡಿ. ಫಸ್ಟ್ ಗೇರ್ ನಿಲ್ಲಿಸಿದೆ. ಯಪ್ಪ, ಏನು ಕಾಲು ಇಡೋಕ್ಕೂ ಜಾರ್ತೈತೆ ಬ್ರೋ. ಇಬ್ಬರು ಮುಂದೆ ಎತ್ಕೊಂಡು, ಇಬ್ಬರು ಹಿಂದೆ ಎತ್ಕೊತೀವಿ. ಎತ್ಕೊಂಡು ಹೋಗೋಣ ಮುಂದಕ್ಕೆ ಎತ್ತಿ. ಯಪ್ಪ ಎಷ್ಟಾಗ್ತಾ ವೆಯ್ಟು? ಹೋಗೋಣ. ಫಕ್, ಇದೇನು ಬ್ರೋ ಇದು? ಹಿಂಗೆ 90 ಡಿಗ್ರಿನ ಇದೆ ಇದು. ತಡಿ. ಬ್ರೋ ಇನ್ನೂ ಎಲ್ಲಿದೆ ಬ್ರೋ? ಇಷ್ಟೇನಾ? ಸಾಕ ನಿಲ್ಸೋಣ? ಆಯ್ತಲ್ಲ. ಫುಲ್ ಜಾರ್ತೈತೆ ಬ್ರೋ. ಹಾಂ, ಮುಂದೆ ಎಳಿಬೇಕಾರ ಬ್ರೋ. ತಡಿ. ಒಂದು ಹಿಂದೆ ಹೋಗಿ, 1 2 ಚೂರು ಹಿಂದೆ ಬಿಡಿ. 1 2 3 ಹಿಂದೆ ಬಿಡಿ.
ಯಪ್ಪ ಸಾಕು ಗುರು, ಆಯ್ತಲ್ಲ ನನ್ನ ಕೈಲಿ. ನನ್ನ ಶೂ ಅಲ್ವಾ ಅಂಕಲ್? ನಿಮಗೂ ಸುಮಾರು ಹತ್ತಿದ್ದಾವೆ. A few moments later. ಫೈನಲಿ ಇಲ್ಲಿವರೆಗೂ ಎಲ್ಲೆಲ್ಲೋ ಹೋಗಿ ಆ ಬೆಟ್ಟದಿಂದ ಆ ಕಡೆಯಿಂದ ಅವರು ಕರ್ಕೊಂಡೋಗಿ ಇನ್ನೊಂದು ರೋಡಿಗೆ ಜಾಯಿನ್ ಆಗೋ ಥರ ಇಳಿಸಿ ಅಲ್ಲೆಲ್ಲ 90 ಡಿಗ್ರಿ ಸ್ಟೀಪ್ ಇತ್ತು. ಅದೆಲ್ಲ ಇನ್ಸ್ಟಾಗ್ರಾಮ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಸಾಕಾಗಿತ್ತು. ಕೊನೆಗೆ ರೋಡ್ ಕನ್ಫ್ಯೂಸ್ ಆಗಿ ಎಲ್ಲೆಲ್ಲೋ ಹೋಗಿ ಕೊನೆಗೆ ಮತ್ತೆ ಈ ಸ್ಟೇರ್ ಹತ್ರ ಬಂದ್ವಿ. ಹೆಂಗಿರು ಬರೋದು ಬಂದ್ವಿ ಅಂತ ಇಲ್ಲಿ ತಿಂಡಿ ತೊಗೊಂಡು ಹೋದ್ವಿ. ಬಟ್ ನಮಗೆ ಸ್ವಲ್ಪ ರೂಟ್ ತೋರ್ಸೋಕ್ಕೆ ನಮ್ಮ ಆಕಾಶ್ ಬ್ರೋ ಬರ್ತಾಯಿದ್ದಾರೆ. ಅಲ್ಲಿ ಟಾಪ್ವರೆಗೂ ಆ ಸ್ಪಾಟ್ವರೆಗೂ ತೋರಿಸ್ಬಿಟ್ಟು ಆಮೇಲೆ ಬರ್ತಾರೆ. ಸೊ ಇವಾಗ ನಿನ್ನೆ ನೈಟು ಸಿಂಗಲಾಗಿ ಹತ್ಸೋಕ್ಕೆ ಕಷ್ಟ ಆಗ್ತಾಯಿದ್ದನ್ನ ಇವಾಗ ನಾನು ವಿತ್ ಪಿಲಿಯನ್ ಹತ್ತಿಸ್ಬೇಕು, ಅದು ತಿಂಡಿ ಜೊತೆಗೆ, ಏನು ಬೀಳಿಸ್ದಂಗೆ. ಸಾಕಾತಂದರೆ ಸಾಕಾತು ಎಂಜಾಯ್ ಮಾಡಿದ್ದೀನಿ ಗುರು. ಒನ್ ಆಫ್ ದಿ ಬೆಸ್ಟ್ ಆಫ್ ರೋಡ್ಸ್ ನನ್ನ ಲೈಫಲ್ಲಿ ಮಾಡಿರೋದು. ಅಂದರೆ ಇನ್ ಟರ್ಮ್ಸ್ ಆಫ್ ಡಿಫಿಕಲ್ಟಿ ಲೆವೆಲ್ಲು, ಆಮೇಲೆ ಹತ್ಸೋಕ್ಕೆ ಆಗೋಲ್ಲ ಅನ್ನೋ ಥರ ಇದ್ದಿದ್ದು ಇವತ್ತೇ. ವಿತೌಟ್ ಸಪೋರ್ಟು ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ತಗೊಂಡೋದ ಪಾಯಿಂಟು ಅಲ್ಲಿವರೆಗೂ ತಗೊಂಡು ಹೋಗೋಕ್ಕೆ ಆಗೋಲ್ಲ. ನಮ್ಮ ಬಾಯ್ಸ್ ಎಲ್ಲ ಮೇಲ್ಗಡೆ ಇರ್ತಾರೆ. ಇವಾಗ ಹೋಗಿ ನಾವು ಚೆಕ್ ಮಾಡ್ಕೋಬೇಕು ಇನ್ನೂ ಎಷ್ಟು ಲೀಚು ನಮ್ಮ ಬಾಡಿಲೇ ಇದ್ದಾವೆ ಅಂತ. ಆಲ್ರೆಡಿ ನಂದರಲ್ಲಿ ಒಂದು 8-9 ತೆಗೆದ್ವಿ. ಕೌಶಿ ಒಂದು 4-5, ತೇಜಸ್ ಅವರಿಗೂ ಒಂದು 7-8, ಅವ್ರ ಫ್ರೆಂಡ್ಸಿಗೂ ಸುಮಾರು ಜನಕ್ಕೆಲ್ಲ ಹತ್ಕೊಂಡಿದ್ವು. ಸೊ ಇವಾಗ ಹೋಗಿ ನೋಡ್ಬೇಕು ಇನ್ನೂ ಎಷ್ಟು ಇದ್ದಾವೆ ಅಂತ. ಸೀರಿಯಸ್ಲಿ ನಾರ್ಮಲಾಗಿ ಯಾರು ಪ್ರೈವೇಟ್ ಸ್ಟೇರು ಅಷ್ಟೊಂದೆಲ್ಲ ಬಿಟ್ಕೊಡಲ್ಲ, ಮುಂದೆ ಮೇಲ್ಗಡೆ ಕರ್ಕೊಂಡು ಹೋಗಲ್ಲ. ನಮ್ಮನ್ನ ಇವರು ದೇ ಟ್ರೀಟೆಡ್ ಲೈಕ್ ಓಮ್ ಪೀಪಲ್. ಸೊ ಹಂಗೆ ಕರ್ಕೊಂಡು ಹೋದ್ರು ಬೇರೆಗಡೆ ಎಲ್ಲ ಸಾಕಾಗಿತ್ತು ಮಾತ್ರ. ನಾವಿಲ್ಲಿ ಬಂದಿದ್ದೀವೋ ಬ್ರೋ, ನಾವು ಇಲ್ಲಿ ಬಂದ್ವಿ, ಹಿಂಗೆ ಹೋಗಲಿಲ್ಲ, ಹಿಂಗೆ ಅಲ್ಲೆಲ್ಲ ಹೋಗಿ ಓಡಾಡಿದ್ದೀವಿ. ಒಂದೇ ರೋಡ್ ಅಲ್ವಾ? ಇನ್ನು ಇದೊಂದೇ ರೋಡು. ಹಾಂ, ಗೊತ್ತು ಇನ್ನೇನು ಗೊತ್ತು. ಓಕೆ ಬ್ರೋ, ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ, ಬಾಯ್. ಹಾಂ, ಬೇಡ ಬಾ ಖುಷಿ, ಇವಾಗ ಹೊಡೆಯತ್ತೀನಿ ಇವತ್ತು. ನಮ್ಮನ್ನ 8 ಜನ ಊಟ ಇಲ್ಲ. ಬಿದ್ದರೆ 8 ಜನಕ್ಕೆ ಊಟ ಇಲ್ಲ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಹಂಗಾರೆ ನಿನಗೆ. ನನ್ನ ಮೇಲೆ ನಂಬಿಕೆ ಇಡ. ನಾನು ಅಮ್ಮ ಅಂತೆಂತ ಬೈಕರಲ್ಲ, ಬಾನ್ ವಿಶ್ ಬೇಕರ್ ಬಾರ. ಹೆಂಗೆ ನಾನು ಹೇಳ್ತಾನೆ ಅಂತ ಇಂಥ ಬೈಕರಲ್ಲ ನಾನು. ಆ ಬೆಟ್ಟನೇ ಹತ್ತಿಸಿದ ಮೇಲೆ ಎಲ್ಲ ಯಾವುದೋ ಖುಷಿ. ಇಲ್ಲ ರೈಸ್ ಇದೆಯಾ? ಆರಿಸ್ಕೊಂಡೆ ಹೋಗೋದು ಅಷ್ಟೇ. ಇನ್ನು ಗೊತ್ತಿಲ್ವ? ಒಳಗಡೆ ಹೋದ್ರೆ ತೇಜಸ್ಬಿಡು ಏನಾದರೂ. ಎಲ್ಲೆಲ್ಲ ಬಂದ್ವಿ ನಾವು ಅಲ್ವಾ? ಅಯ್ಯೋ ಕ್ರೇಜಿ. ಮಳೆಯಲ್ಲಿ ಜೊತೆ ಖುಷಿ. ನಾನು ಕೈ ಹಿಡಿಬಿಡ, ನನಗೆ ಅಲ್ಲಿ ಸಿಗಲ್ಲ ಅಲ್ಲಿ ಏನೂ. ಯಪ್ಪ, ಕೊನೆಗೂ ಖುಷಿ. ಆಫ್ಟರ್ ಡೂಯಿಂಗ್ ಸೋ ಮಚ್ ಆಫ್ ಸಾಹಸ, ವಿ ಆರ್ ಫೈನಲಿ ಬ್ಯಾಕ್ ಟು ಅವರ್ ಸ್ಟೇ ವಿತ್ ಪ್ರಾಪರ್ ಫುಡ್ ಅಂಡ್ ಆಲ್. 390 ಪವರ್ ತೋರಿಸ್ತದೋ ಇಲ್ಲಿ ಇಂಥ ಜಾಗದಲ್ಲಿ. ಎಲ್ಲ ಹೆಂಗೆ ತಿಂಡಿ ನಂಗೆ ಇದು ಐಡಿಯಾ ಇತ್ತು, ಅದಕ್ಕೆ ನಂಗೆ ಮಾಡಿದ್ದು ಬ್ರೋ. ಒಂದು ಜಾಗದಲ್ಲಿ ಇಳಿಸಿಲ್ಲ ಬ್ರೋ, ಮೇಲ್ಗಡೆ ಇಲ್ಲಿವರೆಗೂ. A few moments later. ಫೈನಲಿ ಟ್ರಿಪ್ ಆದ್ಮೇಲೆ ಮುಗಿದ್ಮೇಲೆ ಇವರು ರೆಂಟ್ ಕೊಡ್ತಾ ಹೇಳ್ತವ್ರೆ. ಆ್ಯಕ್ಚುಲಿ ಇದರಲ್ಲೇ ನೀರು ಹೋಗಲ್ಲ ಜಾಸ್ತಿ, ಇದು ಬೆಸ್ಟು. ಓಕೆ, ಇದು ನಾವು ಮುಂಚೆ ಬರ್ತಾ ಇದ್ವಲ್ಲ ಅಷ್ಟೇ, ನೀವು ವ್ಲಾಗಲ್ಲಿ ನೋಡಿರ್ತಾರ ನಮ್ಮ ಆಕಾಶ್ ಬರೋದು, ಆಕಾಶ್ ಹೋಮ್ ಸ್ಟೇ. ಸೊ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮುಗಿಸ್ಕೊಂಡು ಬಂದ್ವಿ ಬ್ರೋ. ವ್ಲಾಗಿಗೆ ಹೇಳಿ ಬ್ರೋ, ಇವಾಗ ನಮ್ಮ ವ್ಲಾಗಲ್ಲಿ ಮಾತಾಡಿವಲ್ಲ, ಹೆಂಗಿತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸು? ಟ್ರೈ ಮಾಡಬೇಕು ಅಂದರೆ ಎದೆ ಗಟ್ಟಿ ಇದ್ರೆ ಮಾತ್ರ ಹೋಗ್ಬೇಕು. ಬೇರೆಯವ್ರು ಹೋದ್ರು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಡ್ತಾರಲ್ಲ ನೋಡಿ. ಏಕೆಂದ್ರೆ ನಡ್ಕೊಂಡು ಹೋಗೋದನ್ನು ಕಷ್ಟ ಅನ್ನತ್ತೀರ ಇರೋ ದಾರಿ ಅದು. ಅಲ್ಲಿ ನಾವು ಬೈಕ್ ಹಚ್ಚಿರೋದು ಸಾಕಾಗಿತ್ತು. ಫುಲ್ ಮೇನ್ ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟು ಎಷ್ಟಿದೆ ನಮ್ಮಲ್ಲಿ ಶಕ್ತಿ ಅಷ್ಟೆಲ್ಲ. ಇನ್ನೊಂದೇನು ಗೊತ್ತಾ, ನಮ್ಗಿಂತ ಜಾಸ್ತಿ ಇವ್ರು ಎಲ್ಡೋರಲ್ಲ, ಇವ್ರಿಗೆ ಇನ್ನ ಸುಸ್ತಾಗೈತಿ.
ಓಕೆ ಬೈಸ್ ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಬ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಾಗೆ ನಾನು ಇಷ್ಟೇ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ನೀವು ಬರ್ತಿದ್ದಾರೆ ಅಂದರೆ ಮುಂಚೆನೇ ಫೋನ್ ಮಾಡ್ಕೊಂಡು 15 ಡೇಸ್ ಮುಂಚೆ ಬುಕ್ ಮಾಡ್ಕೊಂಡು ಬಂದರೆ ಅವೈಲಬಿಲಿಟಿ ಸಿಗುತ್ತೆ. ಮೇಲ್ಗಡೆ ಹೋಗಬೇಕು ಅಂದರೆ ಇನ್ನು ಇದಾದರೆ 1 ವೀಕ್ ಮುಂಚೆ ಬುಕ್ ಮಾಡ್ಕೊಂಡ್ರೆ ಓಕೆ. ಬಟ್ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಒಂದು 2 ವೀಕ್ಸ್ ಮುಂಚೆನೇ ಫೋನ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬನ್ನಿ. ಓಕೆ ಬಾಯ್ಸ್, ನೆಕ್ಸ್ಟ್ ಸಿಗ್ತೀವಿ. ಬಾಯ್.